ಎಲ್ಲ ಥರದ ಟ್ಯಾಲೆಂಟ್ಸ್ ಮತ್ತು ಟೆಕ್ನಿಕಲ್ ವಿಡಿಯೋಗಳಿಗಾಗಿ ನಮ್ಮ ಕಲಾಟೆಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು KRJ. ನೀವು ನೋಡ್ತಾ ಇದ್ದೀರಾ ಕಲಾಟೆಕ್ ಚಾನಲ್. ಈ ಒಂದು ಚಾನಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದೊಂದು ಟ್ಯಾಲೆಂಟ್ ಸ್ಟೇಜ್ ಅಂತಾನೆ ಹೇಳ್ಬೋದು. ನಮ್ಮ ಚಾನೆಲ್ ನಲ್ಲಿ ನಿಮಗೆ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್, ಎಂಟರ್ಟೈನ್ಮೆಂಟ್ ಹಾಗೂ ಒಂದು ಒಳ್ಳೆ ಸಂದೇಶ ಕೂಡ ಇರುತ್ತದೆ. ಸ್ನೇಹಿತರೆ, ನಮ್ಮ ಚಾನೆಲ್ ನಲ್ಲಿ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶವಿದೆ. ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೇ ತರಹದ ಪ್ರತಿಭೆ ಇದ್ದರೂ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಆ ವಿಡಿಯೋನ ಕಳಿಸಿ ನಾವು ಅದನ್ನ ನಮ್ಮ ಚಾನಲ್ ನಲ್ಲಿ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು. ಇವತ್ತು ನಿಮಗೋಸ್ಕರ ಕೆಲವೊಂದು ವಾಟ್ಸಪ್ ಟ್ರಿಕ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಟ್ರಿಕ್ಸ್ ಗಳು ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ. ಯಾವುದಕ್ಕೂ ಈ ವಿಡಿಯೋ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಯಾವುದು ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ವಾಟ್ಸಪ್ಪಲ್ಲಿ ನೀವು ಯಾವುದೇ ಒಂದು ಇಮೇಜ್ ಸೆಂಡ್ ಮಾಡಿದ್ರೆ ಅದು ಲೋ ರೆಸೊಲ್ಯೂಷನ್ ಆಗಿ ಸೆಂಡ್ ಆಗಿರುತ್ತೆ. ಅದನ್ನು ಹೈ ರೆಸೊಲ್ಯೂಷನ್ ಆಗಿ ಯಾವ ಥರ ಸೆಂಡ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ನೀವು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ರೀನೇಮ್ ಕೊಡಬೇಕಾಗತ್ತೆ. .jpg ಇರುತ್ತೆ. ಅದನ್ನು JPG ಡಿಲೀಟ್ ಮಾಡಿ TXT ಅಂತ ರೀನೇಮ್ ಕೊಡಿ. ಓಕೆ, ಅದು ಇವಾಗ ಡಾಕ್ಯುಮೆಂಟ್ ಫೈಲ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಈಗ ಅದನ್ನೇ ನೀವು ಹಾಗೆಯೇ ನಿಮಗೆ ಬೇಕಾದವರಿಗೆ ಅದನ್ನು ಸೆಂಡ್ ಮಾಡ್ಕೊಳ್ಳಿ. ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಲೋಡಿಂಗಲ್ಲಿದೆ. ಓಕೆ, ಸೆಂಡ್ ಆಯಿತು. ಇವಾಗ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ. ಅದಕ್ಕೆ ಮತ್ತೆ ನೀವು ರೀನೇಮ್ ಮಾಡಬೇಕಾಗತ್ತೆ. .txt ಫೈಲ್ ಇರೋದನ್ನು ಅದನ್ನು .jpg ಅಂತ ಸೇವ್ ಮಾಡಬೇಕಾಗುತ್ತೆ. ಓಕೆ ನೋಡಿ, TXT ಅಂತ ಡಿಲೀಟ್ ಮಾಡಿದೆ. ಅದನ್ನು JPG ಆಗಿ ರೀನೇಮ್ ಮಾಡಿಕೊಂಡೆ. ಇವಾಗ ನಿಮ್ಮ ಫೈಲು ಹೈ ರೆಸೊಲ್ಯೂಷನ್ ಆಗಿ ಇರುತ್ತೆ. ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟ್ರಿಕ್ಸ್ ಅಂತ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಟ್ರಿಕ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಒಂದು ಆ್ಯಪ್ ಬರುತ್ತೆ. ಅದರಲ್ಲಿ ನೀವು ಗ್ರೂಪ್ ಅಡ್ಮಿನ್ ವಿತೌಟ್ ಪರ್ಮಿಷನ್ ನೀವು ಆ ಗ್ರೂಪ್ನ ಜಾಯಿನ್ ಆಗ್ಬೋದು. ಅದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಹತ್ರ ಏನಾದರೂ ಕಾಂಟ್ಯಾಕ್ಟ್ಸ್ ಇದ್ದರೆ ನೀವು ಒಂದು ಪಬ್ಲಿಸಿಟಿಗೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಓಪನ್ ಆಗ್ತಾ ಇದೆ. ಸೊ ನೋಡಿ, ಇವಾಗ ನೀವು ಸಾಕಷ್ಟು ಇಲ್ಲಿ ಒಂದು ಗ್ರೂಪ್ಗಳನ್ನು ನೋಡ್ಬೋದು. ಈ ಒಂದು ಎಲ್ಲ ಗ್ರೂಪ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಆ್ಯಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತೆ. ನಾನು ಒಂದು ಗ್ರೂಪ್ನ ಜಾಯಿನ್ ಆಗ್ತಾ ಇದ್ದೀನಿ. ಸೊ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಗ್ರೂಪು. ಆ್ಯಡ್ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಗ್ರೂಪ್ನ ವಿತೌಟ್ ಅಡ್ಮಿನ್ ಪರ್ಮಿಷನ್ ಜಾಯಿನ್ ಆಗ್ಬೋದು. ತುಂಬ ಒಂದು ಯೂಸ್ಫುಲ್ ಆದಂಥ ಆ್ಯಪ್ ಅಂತ ಹೇಳ್ಬೋದು. ಸೊ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕ್ ಇದೆ. ಅದರಿಂದನೂ ಕೂಡ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾವೀಗ ವಾಟ್ಸಪ್ನ ಒಂದು ಪಾಪಪ್ ನೋಟಿಫಿಕೇಷನ್ ಬಗ್ಗೆ ನೋಡೋಣ. ವಾಟ್ಸಪ್ನಲ್ಲಿ ಮೇಲ್ಗಡೆ ಇರುವಂಥ 3 ಡಾಟ್ಸ್ಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್, ಆಮೇಲೆ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಪಾಪಪ್ ನೋಟಿಫಿಕೇಷನ್ ಅಂತ ಇರುತ್ತೆ. ಅದರಲ್ಲಿ ನೋ ಪಾಪಪ್, ಓನ್ಲಿ ವೆನ್ ಸ್ಕ್ರೀನ್ ಆನ್, ಓನ್ಲಿ ವೆನ್ ಸ್ಕ್ರೀನ್ ಆಫ್, ಆಲ್ವೇಸ್ ಶೋ ಪಾಪಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫ್ರೆಂಡ್ಗೆ ಒಂದು ಮೆಸೇಜ್ನ ಮಾಡಿ. ಹಾಯ್ ಅಂತ ನಾನು ಮಾಡ್ತಾ ಇದ್ದೀನಿ. ಇವಾಗ ವಾಟ್ಸಪ್ನ ಕ್ಲೋಸ್ ಮಾಡಿ.
ಆ ಒಂದು ನಿಮ್ಮ ಫ್ರೆಂಡ್ನ ರಿಪ್ಲೈ ಡೈರೆಕ್ಟ್ಲಿ ಸ್ಕ್ರೀನ್ ಮೇಲೇ ಬರುತ್ತೆ ನೋಡಿ. ಈ ಥರ ನೀವು ವಾಟ್ಸಪ್ಗೆ ಹೋಗಿ ಓಪನ್ ಮಾಡಿ ಅಲ್ಲಿ ಒಂದು ರಿಪ್ಲೈ ಮಾಡುವಂತಹ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ಲಿ ಇಲ್ಲಿಂದನೇ ರಿಪ್ಲೈನ ಮಾಡಬಹುದು.